ಭಟ್ಟರಗಿ ಗ್ರಾಮದ ಬಡಮನೆತನದ ಕಥೆಯನ್ನು ಕೇಳಿರಿ, ವಿಧಿಯು ಯಾರಿಗೂ ಬಿಟ್ಟಿಲ್ಲರಿ. ಭಟ್ಟರಗಿ ಗ್ರಾಮದ ಬಡಮನೆತನದ ಕಥೆಯನ್ನು ಕೇಳಿರಿ, ವಿಧಿಯು ಯಾರಿಗೂ ಬಿಟ್ಟಿಲ್ಲರಿ, ವಿಧಿಯು ಯಾರಿಗೂ ಬಿಟ್ಟಿಲ್ಲರಿ. ಬಡತನದಾಗ ಬದುಕು ಕಟ್ಟಿದರು, ಕೂಲಿ ನಾಲಿ ಮಾಡಿ ದುಡಿಯುತ್ತ ಇವರು. ಉಪವಾಸ ವನವಾಸದಿ ಮಕ್ಕಳ ಸಾಕಿಸಲುವ್ಯಾರು. ತಂದೆ ಕಾರಿನ ಡ್ರೈವರನಾಗಿ, ತಾಯಿ ಹೊಲ ಮನೆ ಕೆಲಸವ ಮಾಡಿ ಮಕ್ಕಳ ಬೆಳೆಸಿದರು, ಪ್ರೀತಿಲೆ ಸಂಸಾರ ನಡೆಸಿದರು. ಭಟ್ಟರಗಿ ಗ್ರಾಮದ ಬಡಮನೆತನದ ಕಥೆಯನ್ನು ಕೇಳಿರಿ, ವಿಧಿಯು ಯಾರಿಗೂ ಬಿಟ್ಟಿಲ್ಲರಿ, ವಿಧಿಯು ಯಾರಿಗೂ ಬಿಟ್ಟಿಲ್ಲರಿ. ಸಂಸಾರ ಮಾಡುತ್ತ ನಡೆದರು ಸಾಗಿ, ಊರ ದೇವರಿಗೆ ಬೇಡುತ್ತ ಬಾಗಿ. ಮಕ್ಕಳ ಸಲುವಾಗಿ, ಮಕ್ಕಳ ಶಿಕ್ಷಣ ಸಲುವಾಗಿ ಭಟ್ಟರಗಿ ಗ್ರಾಮವು ಬಿಟ್ಟು ಬಂದರು. ರತ್ನಾಬಾಯಿ ರಾಜಕುಮಾರರು ಆಳಂದ ಪಟ್ಟಣಕ್ಕೆ ಬಂದು ಸಂಸಾರ ನಡೆಸಿದರು. ಭಟ್ಟರಗಿ ಗ್ರಾಮದ ಬಡಮನೆತನದ ಕಥೆಯನ್ನು ಕೇಳಿರಿ, ವಿಧಿಯು ಯಾರಿಗೂ ಬಿಟ್ಟಿಲ್ಲರಿ, ವಿಧಿಯು ಯಾರಿಗೂ ಬಿಟ್ಟಿಲ್ಲರಿ. ಆರತಿಗೊಂದು ಕೀರುತಿಗೊಂದು ಎರಡು ಮಕ್ಕಳ ಸಲಹುತ್ತ ಇವರು. ಮುದ್ದಿನ ಮಗಳನ್ನು ಪ್ರೀತಿಯಿಂದ ಬೆಳೆಸಿದರು. ಪ್ರೀತಿಯ ಮಗಳಿಗೆ ಉನ್ನತ ಶಿಕ್ಷಣ ಕಲಿಸುವ ಕನಸು ಹೊತ್ತುಕೊಂಡಾರು. ಸರ್ಕಾರಿ ಶಾಲೆಯಲ್ಲಿ ಮಗಳಿಗೆ ಕಲಿಯಲು ಹಾಕಿದರು. ಭಟ್ಟರಗಿ ಗ್ರಾಮದ ಬಡಮನೆತನದ ಕಥೆಯನ್ನು ಕೇಳಿರಿ, ವಿಧಿಯು ಯಾರಿಗೂ ಬಿಟ್ಟಿಲ್ಲರಿ, ವಿಧಿಯು ಯಾರಿಗೂ ಬಿಟ್ಟಿಲ್ಲರಿ. ಬೆಳೆದು ನಿಂತ ಮುದ್ದಿನ ಮಗಳು, ತಾಯಿ ತಂದೆಗೆ ಬಲು ಜೀವ ಇವಳು. ಶಿಕ್ಷಣದಲ್ಲಿಯೂ ಮಗಳು ಎತ್ತಿದ ಕೈವಳು. ಕೆಟ್ಟ ಘಳಿಗೆಯೂ ಬಂದಿತ್ತು ನೋಡಿ, ಮಗಳ ಸಾವಿನ ಸುದ್ದಿಯ ಕೇಳಿ ಎದೆ ಒಡೆದುಕೊಂಡಾರು. ಹೆತ್ತವರು ದುಃಖಿಸಿ ಅಳುತ್ತಾರು. ಭಟ್ಟರಗಿ ಗ್ರಾಮದ ಬಡಮನೆತನದ ಕಥೆಯನ್ನು ಕೇಳಿರಿ, ವಿಧಿಯು ಯಾರಿಗೂ ಬಿಟ್ಟಿಲ್ಲರಿ. ಭಟ್ಟರಗಿ ಗ್ರಾಮದ ಬಡಮನೆತನದ ಕಥೆಯನ್ನು ಕೇಳಿರಿ, ವಿಧಿಯು ಯಾರಿಗೂ ಬಿಟ್ಟಿಲ್ಲರಿ, ವಿಧಿಯು ಯಾರಿಗೂ ಬಿಟ್ಟಿಲ್ಲರಿ, ವಿಧಿಯು ಯಾರಿಗೂ ಬಿಟ್ಟಿಲ್ಲರಿ.